ನಮಸ್ಕಾರ ವೀಕ್ಷಕರೇ, ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರು ತಿಂಗಳ ಭವಿಷ್ಯದ ಪ್ರಕಾರದಲ್ಲಿ ಋಷಭರಾಶಿ ಅಂತ ಹೇಳ್ತೀವಿ ನಾವು. ಋಷಭರಾಶಿ ಪ್ರಕಾರದಲ್ಲಿ ಇವತ್ತು ಪ್ರತಿಯೊಬ್ಬರು ಕೇಳ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ. ನನ್ನ ಋಷಭರಾಶಿ ಪ್ರಕಾರದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದ ಕೆಲಸ ಮಾಡಬೇಕು, ಒಳ್ಳೆಯದ ಕಾರ್ಯ ಮಾಡಬೇಕು, ಒಂದು ಒಳ್ಳೆಯದು ವಿಕಲವಾಗಿ ಮಾಡಬೇಕು. ಮುಂದೆ ಜೀವನದಲ್ಲಿ ನನ್ನ ರಾಶಿ ಯಾವ ಥರ ಪವರ್ ಕೊಡುತ್ತೆ ಗುರುಗಳೇ, ನನಗೆ ಈ ರಾಶಿಯಲ್ಲಿ ಇವತ್ತು ನಾನು ಹುಟ್ಟಿದ್ದೀನಿ, ಈ ಗಳಿಗೆದಲ್ಲಿ ಹುಟ್ಟಿದ್ದೀನಿ, ಈ ಸಮಯದಲ್ಲಿ ಹುಟ್ಟಿದ್ದೀನಿ, ನನಗೆ ನನ್ನ ಜೀವನದಲ್ಲಿ ಯಾವ ಥರ ಇರುತ್ತೆ ಅನ್ನೋದು ವೃಷಭ ರಾಶಿಯವರು ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ. ವೃಷಭ ರಾಶಿಯವರಿಗೆ ಶನಿ ಇರ್ಬೋದು, ಗುರು ಇರ್ಬೋದು, ಬುಧ ಇರ್ಬೋದು, ಕೇತು ಇರ್ಬೋದು, ಒಂದು ಟೈಮು ಉಚ್ಚ ಸ್ಥಾನ, ನೀಚ ಸ್ಥಾನ, ಈ ಗ್ರಹಗತಿಗಳಲ್ಲಿ ಯಾವತ್ತಿಗೆ ಒಂದು ಏರುಪೇರು ಅಂತ ಇರುತ್ತೆ. ಆ ಏರುಪೇರು ಇದ್ದಾಗ ನಾವು ಏನು ಮಾಡಿದರೆ ಕೈಗೂಡಲ್ಲ. ಅಯ್ಯೋ ಬಿಡಪ್ಪ, ನಮ್ಮ ಜೀವನ ಇಷ್ಟೇ ಆಯಿತು, ನಾವು ಏನು ಮಾಡಿದರೆ ಕೈಗೂಡ್ತಾ ಇಲ್ಲ, ಒಂದಕ್ಕೊಂದು ಫಲ ಸಿಗ್ತಾ ಇಲ್ಲ, ಇಂಥ ಪ್ರಶ್ನೆಯನ್ನು ತುಂಬ ಕಾಡ್ತಾ ಇರುತ್ತೆ. ವೃಷಭ ರಾಶಿ ಪ್ರಕಾರದಲ್ಲಿ ಹೇಳೋದಕ್ಕಂದ್ರೆ ವಜ್ರ ಅಂತ ಹೇಳಿದ್ರೆ, ವಜ್ರ ಅಂದರೆ ವೈಟ್ ಅಂತ ಬರುತ್ತೆ. ವೈಟ್ ಕಲ್ಲು, ವೈಟ್ ಹರಳು ಮತ್ತು ವೈಟ್ ಬಟ್ಟೆ. ಇವತ್ತು ನೋಡು, ಪ್ರತಿಯೊಬ್ಬರು ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ನಟಿಯರಾಗಿರ್ಬೋದು, ಇಲ್ಲ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಬೋದು, ವೈಟ್ ಧರಿಸ್ಕೊಂಡು ಹೋಗ್ಬೇಕಣೋ, ನಾವು ಯಾವುದು ಮಾಡಿದ್ರೆ ಕೆಲಸ ನಮ್ಮದಲ್ಲಿ ಸಕ್ಸಸ್ ಆಗುತ್ತಪ್ಪ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತು ಕೆಲವು ಬ್ಲಾಕ್ ಅಂತ ಯಾವ ಥರ ಇರ್ತದೆ, ಮತ್ತು ನೀಲಿ ಕಲ್ಲಂತೆ ಯಾವ ಥರ ಇರ್ತದೆ, ಪಚ್ಚ ಕಲ್ಲಂತೆ ಯಾವ ಥರ ಇರ್ತದೆ. ಈ ಪ್ರಕಾರದಲ್ಲಿ ವೃಷಭ ರಾಶಿಯವರು ಪ್ರತಿಯೊಬ್ಬರು ಒಂದು ವಿಚಾರವನ್ನು ಕೇಳ್ತಾ ಇರ್ತಾರೆ. ಅವಾಗ ಕೇಳಿದಾಗ ಏನಾಗುತ್ತೆ ಅಂದರೆ, ನಮ್ಮ ಲೈಫ್ ಹೆಂಗಿದೆ, ನಮ್ಮ ಜೀವನ ಹೇಗಿದೆ, ನಮ್ಮ ಫ್ಯೂಚರ್ ಹೇಗಿದೆ, ನಾವು ಅಂದ್ಕೊಂಡಿದ್ದು ಹೆಂಗಾಗುತ್ತೆ ಅಂತ ಕೇಳ್ಬೋದು. ವೃಷಭ ರಾಶಿಯವರಿಗೆ ಈ ಬಾಬಾ ದೇವಸ್ಥಾನ ಅಂತ ಹೇಳ್ತೀವಿ ನಾವು. ಬಾಬಾ ಅನ್ನೋದು ಪ್ರತಿಯೊಬ್ಬರು ಕೇಳ್ತಿರ್ತಾರೆ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಮತ್ತು ನೋಡಬೇಕಂದ್ರೆ ದತ್ತಾತ್ರೇಯ ಪೀಠ ಆಗಿರ್ಬೋದು. ವೃಷಭ ರಾಶಿಯವರು ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ, ಸೋಮವಾರ ಪೂಜೆ ಪುನಸ್ಕಾರ ಮಾಡ್ಕೊಂಬಂದ್ರೆ ವೃಷಭ ರಾಶಿಯವರಿಗೆ ಇವರಿಗೆ ಏನಾದರೂ ಇವಾಗ ನಾವು ಒಂದು ಮನೆ ತಗೋಬೇಕಣೋ, ಒಂದು ವ್ಯಾಪಾರ ಮಾಡಬೇಕು, ಒಂದು ವಿದೇಶ ಪ್ರವಾಸ ಮಾಡಬೇಕು, ಮಗ ಆಗಲಿ ಮಗಳಾಗಲಿ ಚೆನ್ನಾಗಿ ಓದಿಸ್ಬೇಕು, ತುಂಬ ಚೆನ್ನಾಗಿರ್ಬೇಕನ್ನೋರಿಗೆ ಇಂಥವ್ರಿಗೆ ಈ ರಾಶಿಯಲ್ಲಿ ತುಂಬ ಚೆನ್ನಾಗಿ ಆಗತಕ್ಕಂಥ ವೃಷಭ ರಾಶಿಯವ್ರದ್ದು. ಯಾಕಂದ್ರೆ ಉಚ್ಚ ಸ್ಥಾನದಲ್ಲಿ ಶನಿ ಇದ್ದಾನೆ. ಶನಿ ಕಾಟ ಇದ್ದು ಬಿಟ್ಟಂದ್ರೆ ಏನಾಗುತ್ತಂದ್ರೆ ಮನಸ್ಸಿನಿಗೆ ಮೈಂಡ್ ಓಡೋದಿಲ್ಲ, ಮೈಂಡ್ ಬ್ಲಾಕ್ ಆಗ್ತಾ ಇರುತ್ತೆ, ಬುದ್ಧಿ ಸರಿ ಇರೋದಿಲ್ಲ, ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಕೂಲಾಗಿ ಒಂದು ಆಲೋಚನೆ ಮಾಡಬೇಕು, ಕೂಲಾಗಿ ಒಂದು ಟೆನ್ಷನ್ ತಗೋಬೇಕಾಗುತ್ತೆ, ಮತ್ತು ಅವಸರ ಯಾವುದು ಪಡೆಯೋಕ್ಕಾಗೋದಿಲ್ಲ. ಈ ವಜ್ರ ರೂಪದಲ್ಲಿ ನಿಮ್ಗೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರತಕ್ಕಂಥ ವೃಷಭ ರಾಶಿಯವರು ತಿಂಗಳದ ಭವಿಷ್ಯದಲ್ಲಿ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಉಂಗುರ ಇರುತ್ತೆ, ಯಾವ ಕ್ಯಾರೆಕ್ಟ್ರಲ್ಲಿ ನಾವು ಧರಿಸ್ಕೋಬೇಕು, ಏನು ಬೆಳ್ಳಿ ಒಳಗಡೆ ಹಾಕ್ಕೋಬೇಕಾ, ಪಂಚಲೋಹದಲ್ಲಿ ಹಾಕ್ಕೋಬೇಕಾ, ಇಲ್ಲ ಚಿನ್ನದಲ್ಲಿ ಹಾಕಬೇಕಾ, ಪ್ರತಿಯೊಬ್ಬರ ಹರಳುವನ್ನು ಧರಿಸ್ಕೊತಾ ಇರ್ತಾರೆ. ಅದು ಧರಿಸ್ಕೊಂಡ್ರೆ ತುಂಬ ಖಂಡಿತವಾಗಿ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಇಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಮನೆ, ಸೈಟು, ಆರೋಗ್ಯ, ಸತಿಪತಿ ಕಲಾ, ಮ್ಯಾರೇಜ್ ಬಗ್ಗೆ, ಕುಟುಂಬದಲ್ಲಿ ಪ್ರತಿಯೊಬ್ಬ ಮನುಷ್ಯನೇ ಹುಟ್ಟಿದ ಮೇಲೆ ಒಂದಿಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ, ಒಂದು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ ತಗೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರ ಪ್ರಕಾರದಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಇಲ್ಲಿ ಪಂಚಲೋಹದ ಖಡ್ಗ ಅಂತ ಬರುತ್ತೆ, ಪ್ರತಿಯೊಬ್ಬರು ಧರಿಸ್ಕೊತಿರ್ತಾರೆ. ಪಂಚಲೋಹದ ಖಡ್ಗದಲ್ಲಿ ಅದಕ್ಕೆ ಕೆಲವು ಗಿಡಮೂಲಿಕೆಯನ್ನು ಹಾಕಿ ನಿಮ್ಮ ಹೆಸರಿಗೆ ಸಿದ್ಧಿಯನ್ನು ಮಾಡಿ ನಿಮ್ಮ ಮನೆಯಲ್ಲಿ, ಯಾಕಂದರೆ ಇವತ್ತು ಪ್ರತಿಯೊಬ್ಬರಿಗೆ ಬಾಧೆ ಇದೆ, ಪ್ರತಿಯೊಂದು ತೊಂದರೆ ಇದೆ. ಇವತ್ತು 500 ತಂದ್ರೆ 1000 ರೂಪಾಯಿ ಖರ್ಚಿದೆ, 1000 ತಂದ್ರೆ 50,000 ಖರ್ಚಿದೆ. ಆದರೆ ಅಲ್ಲಿಗೆ ತಕ್ಕ ಮಟ್ಟಿಗೆ ಹಣ ಉಳಿಬೇಕಾದ್ರೆ ಈ ಪಂಚಲೋಹದ ಖಡ್ಗವನ್ನು, ಇದಕ್ಕೆ ಕೆಲವು ಗಿಡಮೂಲಿಕೆಯನ್ನು ಸಿದ್ಧಿ ಮಾಡಿ ನಿಮಗೆ ಕಳಿಸೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಅದರ ಜೊತೆಯಲ್ಲಿ ನವಗ್ರಹ ಉಂಗುರ ಅಂತ ಕೇಳಿರ್ತೀರಿ ನೀವು. 9 ಕಲ್ಲಿನ ಉಂಗುರ, ಅವಳ, ಮುತ್ತು, ಮಾಣಿಕ್ಯ, ಪಚ್ಚ, ಮತ್ತು ನೋಡಬೇಕಂದ್ರೆ ಈ 9 ಕಲ್ಲಿನ ಪ್ರಕಾರದಲ್ಲಿ ಕನಕ ಪುಷ್ಪರಾಗ, ನೀಲಿ ಕಲ್ಲು, ಈ 9 ಕಲ್ಲಿನ ಪ್ರಕಾರದಲ್ಲಿ ಒಂದು ನವಗ್ರಹದ ಉಂಗುರ ಅಂತ ಇರುತ್ತೆ. ಅದು ಪಂಚಲೋಹ ಉಂಗುರನೇ. ಅದು ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆಗಳಿದೆ, ಏನಾದರೂ ಪ್ರಾಬ್ಲಮ್ಗಳಿದೆ, ಇವತ್ತು ಪ್ರತಿಯೊಬ್ಬರ ಮನುಷ್ಯನಿಗೆ ಒಂದಿಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ. ಹೆಲ್ತ್ ಪ್ರಕಾರದಲ್ಲಿ ಆಗಿರ್ಬೋದು, ನರದೋಷದಲ್ಲಿ ಆಗಿರ್ಬೋದು, ಜೀವನದಲ್ಲಿ ನರಳಾಟ. ಈ ನರಳಾಟದಿಂದ ನಾವು ಹೊರಗಡೆ ಬರಬೇಕಾದ್ರೆ ನಾವು ಏನಾದರೂ ನಮ್ಮ ಕೈಯಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಇರತಕ್ಕಂಥ ಜಾಗದಲ್ಲಿ ಒಂದು ಏನಾದರೂ ಒಂದು ವಸ್ತು ಪವರ್ ಇರಬೇಕಾಗುತ್ತೆ. ಆ ಪವರ್ ಇದ್ದಾಗನೇ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶ. ಯೂಟ್ಯೂಬರು ಇವತ್ತಿಗೆ ಲಕ್ಷಾಂತರ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೆ ಕಳಿಸ್ತಾ ಇದ್ದಾರೆ. ಎಲ್ಲರಿಗೆ ಒಳ್ಳೇದಾಗಬೇಕು. ಇನ್ನು ಒಳ್ಳೆ ವಿಡಿಯೋದಲ್ಲಿ, ಒಳ್ಳೆ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಭೇಟಿ ಆಗಬೇಕಾದ್ರೆ ನಮ್ಮ ಕಾರ್ಯಕ್ರಮ ನೀವು ನೋಡ್ತಾರೆ. ಇನ್ನು ಹೆಚ್ಚಿನ ಬಗ್ಗೆ ತಿಳ್ಕೋಬೇಕಾದ್ರೆ ಒಂದು ಒಳ್ಳೆ ಮಾರ್ಗದರ್ಶನ ತಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನಮಸ್ಕಾರ.